ನಾನು ಶಿಲ್ಪಾ ಗೌಡ. ಇವತ್ತು ಮತ್ತೊಂದು ಇನ್ಸ್ಪೆಕ್ಟರ್ ಕರ್ಮಕಾಂಡವನ್ನ ಹೇಳ್ತೀನಿ ನೋಡಿ. ಅಬಾಬಾಬಾಬಾ, ಈತನ ಹೆಸರು HK ರವಿ, ಪೊಲೀಸ್ ಇನ್ಸ್ಪೆಕ್ಟರ್, ಪುಟ್ಟೇನಹಳ್ಳಿ. ಅಬಾಬಾಬಾ, ಮಗ ಪೊಲೀಸ್ ಇನ್ಸ್ಪೆಕ್ಟ್ರು. ಈ ಪುಟ್ಟೇನಹಳ್ಳಿ ಅಂತ ಅಂದ್ರೆ ಈ ಚಿನ್ನದ ಗಣಿ KGF ಇತ್ತು ಗೊತ್ತಲ್ವಾ, ಅಲ್ಲಿ ಚಿನ್ನ ಕಳೆದೋದ್ಮೇಲೆ ಈಗ ಪುಟ್ಟೇನಹಳ್ಳಿನೇ ಚಿನ್ನದ ಗಣಿ. ಇಲ್ಲಿ ಏನಿಲ್ಲ ಹೇಳಿ, ಸ್ಪಾ, ಅನೈತಿಕತೆ ನಡೆಯುವಂತಹ ಸ್ಥಳ, ಲ್ಯಾಂಡು, ಡ್ರಗ್ಸು, ಗಾಂಜಾ, ಅಯ್ಯಯ್ಯೋ, ಸುಮ್ಮನೆ ಮಾಡುವಂತಹ FIRಗಳು, ಕಂಪ್ನಿಗಳು, ರೌಡಿಗಳು. ಸುಮ್ಮನೆ ಕೂತ್ರೆ 1 ಕೋಟಿ, ಗಲಾಟೆ ಮಾಡಿದ್ರೆ 2 ಕೋಟಿ ಅಂತ ಈ ಸ್ಟೇಷನ್ ಇನ್ಸ್ಪೆಕ್ಟರ್ ರವಿ ವಸೂಲಿ ಮಾಡ್ತಾನೆ. ಈ ರವಿದು ಸ್ಪೆಷಾಲಿಟಿ ಏನ್ ಗೊತ್ತಾ, ಈತ ಅಲ್ಲಿ ಇನ್ಸ್ಪೆಕ್ಟರ್, ಅವರಪ್ಪ ಕೃಷ್ಣಪ್ಪ, ಇವರು ರಿಟೈರ್ಡ್ ASI. ಅವ್ರ ಇವ್ರ ಇನ್ಸ್ಪೆಕ್ಟ್ರ ಒಂದು ಗೊತ್ತಾಗಲ್ಲ ಬಿಡಿ. ಇಲ್ಲೊಂದು ಲೆಟರ್ ಬಂದಿದೆ. ಸೊ ಈ ಲೆಟರ್ನ ಬರ್ದಿರೋದು ಪಾಪ ಯಾರೋ ಸ್ಥಳೀಯರು, ಜನಸಾಮಾನ್ಯರು ಅಂತ ಅನ್ಕೊಂಬೇಡಿ. ಈ ಲೆಟರ್ನ ಬರ್ದಿರೋದು ಅದೇ ಪುಟ್ಟೇನಹಳ್ಳಿಯ ಸಬ್ ಇನ್ಸ್ಪೆಕ್ಟರು ಹಾಗೂ ಹೆಡ್ ಕಾನ್ಸ್ಟೇಬಲ್ ಹಾಗೂ ಕಾನ್ಸ್ಟೇಬಲ್ಗಳು. ಏನಂತ ಇದೆ ಈ ಲೆಟರ್ ಅಲ್ಲಿ, ಏನಂತ ಬರ್ದಿದ್ದಾರೆ ಅಂದ್ರೆ, ಸ್ವಾಮಿ ನಮಗೆ ಸಾಕಾಗಿ ಹೋಗಿದೆ ನೋಡಿ, 2 ವರ್ಷದಲ್ಲಿ 15 ಕೋಟಿ ಕಲೆಕ್ಷನ್ ಮಾಡಿದ್ದಾರೆ ಇನ್ಸ್ಪೆಕ್ಟರು, ಅದು ಅವರ ಅಪ್ಪನ ಮೂಲಕ ಅಂತ ಈ ಲೆಟರ್ ಅಲ್ಲಿ ಹೇಳಿದ್ದಾರೆ. ಸುಮ್ಮನೆ ಹೇಳಲಿಲ್ಲ ಪಾಪ. ಈ ಲೆಟರ್ ಅಲ್ಲಿ ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ದಾರೆ ಗೊತ್ತಾ, ಯಾವುದೇ FIR ಆಗಲಿ ಇನ್ಸ್ಪೆಕ್ಟರ್ ಟೇಬಲ್ ಮೇಲೆ 25,000 ಇಡಬೇಕು. ಅದು ಯಾರು, ಸಬ್ ಇನ್ಸ್ಪೆಕ್ಟರ್ ಕಡೆಯಿಂದ ವಸೂಲಿ ಮಾಡೋದು. ಸೆಕೆಂಡ್ ಪಾಯಿಂಟ್ ಹೇಳ್ತೀನಿ ನೋಡಿ, ಕಲೆಕ್ಷನ್ ಎಲ್ಲಿಂದ ಅಂತ ಅಂದ್ರೆ, ಅವರು ಕಮಾಯಿ ಮಾಡ್ತಾರಲ್ಲ, ವಸೂಲಿ ಮಾಡ್ತಾರಲ್ಲ, ಅದು ಎಲ್ಲಿಂದ ಅಂತಂದ್ರೆ ಬಾರು, ಪಬ್ಬು, ಸ್ಪಾ, ಬೀದಿ ಬದಿ ವ್ಯಾಪಾರಿಗಳಿಂದ, ಸಿಗರೇಟು, ಹೋಟೆಲ್ಲು, ಬ್ಲಿಂಕಿಟ್ಟು, ಜಪ್ಟೋ, ಓವರ್ ನೈಟ್ ಕೆಲಸ ಮಾಡುವವರು ಅಂದ್ರೆ ಝೊಮ್ಯಾಟೋದವರು, ಅವರು ಇವ್ರು ಇರ್ತಾರಲ್ಲ ಅವರು, ಅಂಡರ್ ಕನ್ಸ್ಟ್ರಕ್ಷನ್, ವೇಷವಾಟಿಕೆ, ಹಾಸ್ಪಿಟಲ್ನು ಬಿಟ್ಟಿಲ್ಲ ಇವರು, ಪಾಸ್ಪೋರ್ಟ್ ಅವ್ರನ್ನು ಮೊದಲೇ ಬಿಟ್ಟಿಲ್ಲ, ಪಾಸ್ಪೋರ್ಟ್ ಮಾಡಿಸೋರು. ಇಷ್ಟೇ ಅಲ್ಲದೆ ಇವರಪ್ಪ ಕಲೆಕ್ಷನ್ ಮಾಡಿರೋದು ಇದೆಯಲ್ವಾ, ಅದನ್ನಂತೂ ಹೇಳಕ್ಕೆ ಆಗಲ್ಲ, ದೊಡ್ಡ ಲಿಸ್ಟ್ ಇದೆ. ಇದನ್ನೆಲ್ಲ ಲೆಕ್ಕ ಹಾಕೋಣ ಅಂತಂದ್ರೆ ಇದು 1 ಸಲ ಹೇಳದ, 2 ಸಲ ಹೇಳದ, ಒಂದೊಂದು ತಿಂಗಳಿಗ ಒಂದೊಂದು ಎಷ್ಟು ಕೋಟಿ ರೀ, 1 ಕೋಟಿ 1 ತಿಂಗಳಿಗೆ ಈ ತರ ಕಲೆಕ್ಷನ್ ಮಾಡಿದ್ದಾನಂತೆ. ಮತ್ತೆ ಸೆಕೆಂಡ್ ಪಾಯಿಂಟ್ ಹೇಳ್ತೀನಿ ನೋಡಿ, FIR ನಂಬರ್ 9ರಲ್ಲಿ 2 ಲಕ್ಷ ವಸೂಲಿ. ಥರ್ಡ್ ಪಾಯಿಂಟ್ ಹೇಳ್ತೀನಿ ನೋಡಿ, ಕೇಳಿ, FIR ನಂಬರು 182 ಅಲ್ಲಿ 50 ಲಕ್ಷ ವಸೂಲಿ. ಪಾಪ ಇನ್ನೊಂದು FIR 52ರಲ್ಲಿ 5 ಲಕ್ಷ ವಸೂಲಿ. FIR 280ರಲ್ಲಿ 5 ಲಕ್ಷ ವಸೂಲಿ. ಬರೀ ಒಂದು FIR ನಂಬರು 241ರಲ್ಲಿ 5 ಲಕ್ಷ ವಸೂಲಿ ರೌಡಿಯಿಂದ. ಅದು ಇನ್ನು FIR ನಂಬರ್ 271 SLV ಬಿಲ್ಡರ್ಸ್ನಿಂದ 2 ಲಕ್ಷ ವಸೂಲಿ. ಇನ್ನೊಬ್ಬ ರೌಡಿ ಶೀಟರಿಂದ ಇನೋವಾ ಕಾರು, ಇನ್ನೊಬ್ಬ ರೌಡಿ ಶೀಟರಿಂದ 25 ಲಕ್ಷ. ಇಷ್ಟೇ ಅಲ್ಲ, ಮಂತ್ಲಿ ಕಲೆಕ್ಷನ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಇದನ್ನ ಹೇಳ್ತೀನಿ ಕೇಳಿ. ಬ್ರಹ್ಮ ಪಬ್ ಓನರು ಸಂತೋಷ್, ಇಂಚರ ಹೋಟೆಲ್ ಮ್ಯಾನೇಜರು ತೀರ್ಥ, ಎಂಪೈರ್ ಹೋಟೆಲ್ ಮ್ಯಾನೇಜರು ಸಿದ್ದಿಕ್ಕಿ, ಹೀಗೆ ಇಡೀ ಲಿಸ್ಟ್ ಇದೆ. ತಡೀರಿ, ಆ ಲಿಸ್ಟ್ನ ಹೇಳ್ತೀನಿ. ದಾಕ್ಷಾಯಿಣಿ ಕೆಫೆ ಓನರು ಗಂಗಾಧರು, ಫೋರ್ಟಿಸ್ ಹಾಸ್ಪಿಟಲ್ ಮ್ಯಾನೇಜರ್ ಮುರಳಿ, ಅಪೋಲೋ ಹಾಸ್ಪಿಟಲ್ ಮ್ಯಾನೇಜರು ಗಣೇಶು, ಸ್ಟಾರ್ ಹೋಟೆಲ್ ಓನರು ವೈದೇಶು, NIRA ಸ್ಪಾ ಓನರ್, ಹೀಗೆ ಹಲವಾರು ಠಾಣಾ ವ್ಯಾಪ್ತಿಯ ಮಾಲೀಕರು ಹಾಗೂ ಮ್ಯಾನೇಜರ್ಗಳನ್ನ ಕರೆದು ವಿಚಾರಣೆ ಮಾಡಿದ್ದಾರೆ ಇನ್ಸ್ಪೆಕ್ಟರ್ HK ರವಿಕುಮಾರ್. ಹಾಗೇನೆ ಹಫ್ತಾ ವಸೂಲಿ ಬಗ್ಗೆನೂ ತಿಳಿಯುತ್ತೆ. ಅಂದ್ರೆ ಇವ್ರ ಹತ್ರ ಎಲ್ಲಾರ ಹತ್ರನೂ ಕೂಡ ಕಮಾಯಿ ಮಾಡಿದ್ದಾನೆ. ಇನ್ನು ಇನ್ನೊಂದು FIR ನಂಬರ್ 50 ಅರೆಸ್ಟ್ ಮಾಡಿಲ್ಲ ಅಂದ್ರು, 5 ಲಕ್ಷ ತಗೊಂಡಿದ್ದಾನೆ. ಇನ್ಯಾರೋ ಪಾಪರಿ, ಏನು GAD ಡೆವಲಪರ್ಸ್ ಇದಾರಲ್ಲ, 25 ಲಕ್ಷ ಕೊಟ್ಟಿದ್ದಾರೆ. ಕೇಸ್ ಇದೆ ಇಲ್ಲಿ. ಇನ್ನು ಮಿಕ್ಕಿದ್ದೆಲ್ಲ ಇದೆಯಲ್ಲ, ಅದೆಲ್ಲ ಓದಲಪ್ಪ. ಏನೋ ಅವನಿಗೇನೋ ಹೆಂಡತಿ ಪಣ್ತಿ ಎಲ್ಲ ಇದಾರಂತಪ್ಪ, ಅದರಲ್ಲೆಲ್ಲ ಇದೆ. ಇಡೀ ಸಬ್ ಇನ್ಸ್ಪೆಕ್ಟರು, ಕಾನ್ಸ್ಟೇಬಲ್ಗಳು ಪಾಪ ಇಲ್ಲಿ ಕೆಲಸ ಮಾಡೋಕ್ಕಾಗುತ್ತೇನ್ರಿ? ಖಂಡಿತ ಆಗಲ್ವಂತ. ಇಲ್ಲಿ ನಾನು ಜನಸಾಮಾನ್ಯರ ಮೇಲೆ ಸುಳ್ಳು ಕೇಸ್ ಹಾಕ್ಬಿಟ್ಟು ದುಡ್ಡು ವಸೂಲಿ ಮಾಡ್ತಾರೆ, ಇವ್ರ ಬಾಯಿಗೆ ಮಣ್ಣಾಕ ಅಂತ ಬಯ್ಯಣ ಅಂತ ಅಂದ್ಕೊಂಡಿದ್ದೆ. ಇದು ಇನ್ನೂ ಎಕ್ಸ್ಟ್ರಾ ಕೇಸು. ಅಂದ್ರೆ ಆ ಸಬ್ ಇನ್ಸ್ಪೆಕ್ಟರು ಕಾನ್ಸ್ಟೇಬಲ್ ಇಂದಲೂ ದುಡ್ಡು ತಗೊಂತಾನೆ, ದುಡ್ಡು ವಸೂಲಿ ಮಾಡ್ತಾನೆ, ಹಿಂಸೆ ಕೊಡ್ತಾನೆ. ಅಂದ್ರೆ ರಾಮ ಈ HK ರವಿ ಅಲ್ಲ, ಇವನ ಕರ್ಮಕಾಂಡ ಏನ್ ನೋಡಿ. ಈ ಸಲ ದೂರ ಹೋಗಿರೋದು ಎಲ್ಲಿಗೆ ಹೇಳ್ರಿ? ಪವರ್ಫುಲ್ ಮಾನ್ಯ ರಾಜ್ಯಪಾಲರಿಗೆ. ನೆನ್ಪಿಟ್ಕೊಳ್ಳಿ, ಮಾನ್ಯ ರಾಜ್ಯಪಾಲರಿಗೆ ನಾನು ತೋರಿಸ್ತಾ ಇದ್ದೀನಿ. ಮಾನ್ಯ ರಾಜ್ಯಪಾಲರಿಗೆ ದೂರ ಹೋಗಿರೋದು. ಇನ್ನು 12 ಗಂಟೆಲಿ ಪುಟ್ಟೇನಹಳ್ಳಿ ಟು ಪರಪ್ಪನ ಅಗ್ರಹಾರಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ HK ರವಿ ಹೋಗ್ತಾನೆ. ಬಿಕಾಸ್
ಬಿಕಾಸ್ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ ಕಂಪ್ಲೇಂಟ್ ಹೋಗಿರೋದು ರಾಜ್ಯಪಾಲರಿಗೆ. ಸೊ ನಮ್ಮ ರಾಜ್ಯಪಾಲರು ಪವರ್ಫುಲ್ ಹೇಗಿದೆ ಅಂತ ಮೊದಲೇ ಗೊತ್ತಲ್ವಾ. ಸೊ ಬಿಡಿ, ನಾ ಹೇಳೋದೇ ಬೇಡ, ನಮಗೆ ರಾಜ್ಯಪಾಲರ ಮೇಲೆ ಅಪಾರವಾದಂತಹ ನಂಬಿಕೆ ಇದೆ, ತಲೆ ಕೆಡಿಸ್ಕೊಂಬೇಡಿ. ರಾಜ್ಯಪಾಲರೇ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ತಾರೆ. ಜಸ್ಟ್ ವೆಯ್ಟ್ ಅಂಡ್ ವಾಚ್. ಇನ್ನು 12 ಗಂಟೆಲಿ ಏನಾಗುತ್ತೆ, ಆ HK ರವಿ ಏನಾಗ್ತಾನೆ, ಪುಟ್ಟೇನಹಳ್ಳಿ ಟು ಪರಪ್ಪನ ಅಗ್ರಹಾರಕ್ಕೆ ಹೇಗೆ ಹೋಗ್ತಾನೆ ಅಂತ ನೀವೇ ನೋಡಿ.